20 ವರ್ಷಗಳ ನಂತರ ಡಾಂಬರೀಕರಣ ಭಾಗ್ಯ ಸಿಕ್ಕಿದೆ. ದಸೂರು ಗ್ರಾಮಕ್ಕೆ ಹೊಸ ದಸೂರುದಿಂದ ಉಮರ್ಜಾ ಕ್ರಾಸ್ವರೆಗೆ ರಸ್ತೆ ಡಾಂಬರೀಕರಣ. ಸುಮಾರು 200 ಲಕ್ಷ ಮೊತ್ತದ ರಸ್ತೆ ಭೂಮಿ ಪೂಜೆ ಶಾಸಕರಾದ ವಿಠ್ಠಲ್ ಕಟಕದೊಂಡ ನೆರವೇರಿಸಿದ್ದಾರೆ. ವಿಶೇಷವೆಂದರೆ ಈ ಗ್ರಾಮಕ್ಕೆ ಸುಮಾರು 20 ವರ್ಷದಿಂದ ಯಾವುದೇ ರಸ್ತೆ ಭೂಮಿ ಪೂಜೆ ಮತ್ತು ಯಾವುದೇ ರಸ್ತೆ ಆಗಿಲ್ಲ. 20 ವರ್ಷದ ನಂತರ ಈ ಗ್ರಾಮಕ್ಕೆ ಶಾಸಕರಿಂದ ಪೂಜೆ ನಡೆದಿದೆ ಎಂದು ಜನರಲ್ಲಿ ಮಂದಹಾಸ ಮೂಡಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ವಿದ್ಯಾಮೂರ್ತಿ ಮಠಪತಿ, ಗುರುಗಳು ಮತ್ತು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರವಿದಾಸ್ ಜಾಧವ್ ಮತ್ತು ಅಧಿಕಾರಿಗಳು ರಾಜೇಶ್ ಉಗಾರ್, ಸತೀಶ್ ಪಾಟೀಲ್ ಮತ್ತು ಪಂಚಾಯತ್ ಅಧ್ಯಕ್ಷರಾದ ಕೈಸಾನ್ ಸಾವಳೆ ಮತ್ತು ಸದಸ್ಯರಾದ ಹಂಸಿದ್ ಬಿಜರ್ಗಿ, ಮಾರುತಿ ವಾಲಿಕಾರ್, ಅಬ್ದುಲ್ ಮಲ್ಲಾ, ರೇವಪ್ಪ ನಂದರ್ಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಲಕ್ಷ್ಮಣ್ ಸಿಂಧೆ, RJ ತಡೀಡು, ಕನ್ನಡ ನ್ಯೂಸ್, ಚಡಚಣ. ಕರೆಕ್ಟಾ ಸರ್? ಕರೆಕ್ಟ್ ಆದರೆ ಗಂಗಾ ಸ್ಥಿತಿ ಕಡೆ ಇರ್ತದೆ. ದೀಪಂ ನರ್ಮದೇಶ್ವರಲಿಂಗಂ ಜ್ಯೋತಿರ್ಲಿಂಗಂ ಶ್ರೀಶೈಲವಾಸಂ ಪುನರ್ಜನ್ಮಾಮೃತೇಕಂ ಈಶ್ವರೇತ್ಯಂ ಪರಮಾರಾಧ್ಯಂ ಶಿವನಾರರೂಪಂ ಲಿಂಗೋದ್ಭವನಂ ಈಶ್ವರಲಿಂಗಂ ಸರ್ವಾಸಲಿಂಗಂ ಕರ್ಪೂರದೀಪಂ ನಿರ್ಮಾದವಾಸಂ ಈಶ್ವರಲಿಂಗಂ ನಮಾಮೃತಂ ಲಿಂಗಂ ಕರ್ಪೂರದೀಪಂ ಈಶ್ವರಲಿಂಗಂ ಶ್ರೀಶೈಲವಾಸಂ ಪುನರ್ಜನ್ಮಾಮೃತಲಿಂಗಂ. ಹರ ಓಂ ಯಜ್ಞೇನ ಯಜ್ಞವೈಜಂತು ದೇವಂ ಮಾನ್ಯಮಾನೆ ಪ್ರಥಮಾನೆ ವೈಶಾಖಮಂಗಲಂ ಉಜ್ಜಂ ಸರ್ವದೀಕ್ಷಾಮೃತಂ ಸುಕ್ಷೇತ್ರಂ ಸರ್ವಾರ ವೀಕ್ಷರಾಮಂಗಲಂ. ಸಾಗರು ಊರಲ್ಲಿ ಮನವಿ ಪೂರ್ವಕ್ಕೆ ಬೇಡಿಕೊಳ್ಳುವುದೇನೆಂದರೆ, ನಮ್ಮ ಊರ ಚರ್ಚಾನ್ ತಾಲೂಕಿನ ಕಡೆ ಹಳ್ಳಿ ಇದ್ದು ನಮ್ಮ ಊರ ರೋಡ್ ದುರಸ್ತಿ ಹದಗೆಟ್ಟು ಹೋಗಿದೆ. ಆದರೆ ಹೋಗಲಿಕ್ಕೆ ಚಲಂತರ ಮಾಡಲಿಕ್ಕೆ ನಮಗೆ ಬಹಳ ಅಡ್ಡಿಯಾಗಿದೆ. ಹುಡುಗರ ಶಾಲೆ ಬಾಣ್ತಾನ ಹಾಗೂ ಹಾವು ಕಳೆದರೆ ಇಲ್ಲೇ ಸಾಯಬೇಕು. ಸರಿಯಾಗಿ ದಾರಿ ಇಲ್ಲ, ಸರಿಯಾಗಿ ಟೈಮ್ ಮುಟ್ಟಲ್ಲ ಹಾಸ್ಪಿಟಲ್ಗೆ. ಆದ ಕಾರಣ ತಮಗೆ ಮನವಿ ಪೂರ್ವಕ್ಕೆ ಬೇಡಿಕೊಳ್ಳುವುದಂದರೆ, ಈ ಚರ್ಚಾನ್ ತಾಲೂಕಿನಲ್ಲಿ ಗಡಿ ಪ್ರದೇಶದಂಥ ದಸರು ಗ್ರಾಮವು ಪುನರ್ವಸತಿ ಹೇಗಾಗಿದೆ ಹಾಗೆ ರೋಡ್ ದುರಸ್ತಿ ಆಗಬೇಕು. ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ಎಲ್ಲ ಕಾರಣ ಸೂತ್ರ ಆಗಬೇಕಂದ್ರೆ, ದಾರಿ ಆಗಬೇಕಂದ್ರೆ ನಮ್ಮ ಮಹಿಳಾ ಮಂಡಳ ಪುಣ್ಯ. ಯಾಕಂದ್ರೆ ಅವರು ಮೋರ್ಚಾ ತವರು ಇರಲಿ, ನಮ್ಮ ಊರಲ್ಲಿ ಗಣಸ ಮಕ್ಕಳ ಒತ್ತಟ್ಟಿಗಿರಲಿ. ನಾವೇ ನಮ್ಮ ಮಹಿಳಾ ಮಂಡಳ ವತಿಯಿಂದ ಶಾಸಕರಲ್ಲಿ ಮನವಿ ಮಾಡಿಕೊಂಡು ಕೈ ಮುಗಿದು ಅವರು ಇಲ್ಲಿಗೆ ಆಗಮಿಸಿಕೊಂಡಾರೆ. ಯಾಕಂದ್ರೆ ಹೆಣ್ಮಕ್ಳು ಪುಣ್ಯ, ಯಾಕಂದ್ರೆ ಅವರು ತಾಯಿ ಸರಿ ಸಮಾನ. ಇಂಥ ಕೆಲಸ ಆಗಬೇಕಂದ್ರೆ ಆಗಿರಲಿಲ್ಲ. ಯಾಕಂದ್ರೆ ಅವರು ಒಂದು ಈ ದಸರು ಗ್ರಾಮಕ್ಕೆ ಒಂದು ಅಗದಿ ಭದ್ರತವಾಗಿ ರೋಡ್ ಆಗಬೇಕು, ನಮಗೆಲ್ಲರಿಗೆ ಅನುಕೂಲ ಆಗಬೇಕು. ನಮ್ಮಿಂದ ಶಾಸಕರಿಂದ ಸಹಾಯ ಸೌಲಭ್ಯ ದೊರಕಬೇಕು.
ಇಷ್ಟೆಲ್ಲ ಮಹಿಳಾ ಮಂಡಲದಿಂದ ಆಗಿದೆ. ಆದರೆ ಅವರದ್ದು ಗಮನವನ್ನು ತೆಗೆದುಕೊಂಡು ಶಾಸಕರು MLAರು ಈ ಕೆಲಸವನ್ನು ಅತಿ ಶೀಘ್ರದಿಂದ ಅತಿ ತೀವ್ರವಾಗಿ ಮಾಡಬೇಕೆಂದು ತಮ್ಮನ್ನು ನಾನು ಬೇಡಿಕೊಳ್ತಾ ಇದ್ದೇನೆ. ಇದು ಅಲಕ್ಷ್ಯನ ಮಾಡಬೇಡ್ರಿ. ಯಾಕಂದ್ರೆ ಚರ್ಚನ್ ತಾಲೂಕಿನ ಕಡಿಹಳ್ಳಿ ಬಹಳ ಸುಧಾರಣೆ ಆಗಿಲ್ಲ. ಯಾಕಂದ್ರೆ ನಮಗೆ ಹೋಗಲಿಕ್ಕೆ ದಾರಿ ಇಲ್ಲ. ಹಾಗೂ ಇದನ್ನು ಭದ್ರತೆ ಮಾಡಿಕೊಂಡು ಶೀಘ್ರವಾದ ಅಗದೇ ತೀವ್ರಗತಿಯಿಂದ ಮಾಡಬೇಕೆಂದು ತಮ್ಮಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಧನ್ಯ ರೇವಣಸಿದ್ದೇಶ್ವರಿಗೆ ನನ್ನ ನಿರ್ಧರಣವನ್ನು ಅರ್ಪಿಸಿ ಈ ಒಂದು ದಸೂರ್ ರಸ್ತೆ ಸುಧಾರಣೆ ಕಾಮಗಾರಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸಾನ್ನಿಧ್ಯವನ್ನು ವಹಿಸಿದಂಥ ಗುರುಗಳೇ, ಜಾಧವ್ರವರೇ, ವಾಲಿಕಾರವರೇ, ನಂದರ್ಗಿಯವರೇ, ಶಿವಾಜಿಯವರೇ, ರಾಜೇಶ್ ಅವರೇ, ಸತೀಶ್ ಪಾಟೀಲ್ ರೇ, ವಾಲಿಕಾರ್ ಅವರೇ, ಎಂದಿರೇ, ಹಿರಿಯರೇ, ಯುವ ಮಿತ್ರರೇ, ಈಗ ನಮ್ಮನ್ನು ಉದ್ದೇಶಿಸಿ ಇವತ್ತಿನ ಸನ್ಮಾನ್ಯ ಶ್ರೀ ಬಿಜ್ಜಿರ್ಗಿಯವರೇ, ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗೆಳೆಯರೇ, ಆತ್ಮೀಯ ಸ್ನೇಹಿತರೇ, ಬಂಧುಗಳೇ, ನಾನು ಪ್ರಪ್ರಥಮದಲ್ಲಿ ತಮಗೇನು ಹೇಳಬೇಕಾಗ್ಯದಪ್ಪ ಅಂದ್ರೆ ಇದೀಗ ಹಿರಿಯರು ಹೇಳಿದ್ರು. ಮತ್ತು ಶಿವಾಜಿ ವಾಲಿಕಾರ್ ಅವರು ನನ್ನ ಸಂಪರ್ಕನಾಗ ಯಾವತ್ತೂ ಅದಾರ. ಅವರು ಪಾಪ ಎಲ್ಲ ರೀತಿಯಿಂದನೂ ಒಟ್ಟೆ ಟೋಟಲಿ ಇಲ್ರಿ. ನಮ್ಮಲ್ಲಿ ಹೆಣ್ಮಕ್ಳು ಸಹಿತ ಭಾಳ ನೋವು ಪಡಿಲಾಕತ್ತಾರ. ಹಿಂಗಾಗಿ ಸಮಸ್ಯೆ ಆಗೈತಿ. ಅದಕ್ಕೆ ಆದಷ್ಟು ಶೀಘ್ರ ರೀತಿಯಿಂದ ಮಾಡ್ರಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಅವ್ರ ಬಲ್ಲೇ ಬರ್ತೀವಿ ಅಂತ ಹೇಳಿ ತಾವೇನೋ ಹಠ ಹಿಡಿದಿರಿ ಅಂತ ಹೇಳಿದ್ರು. ನಾನು ಹೇಳಿದೆ ನಾನು ಇರಂಗಿಲ್ರಿ. ಮತ್ತು ಜೊತೆಗೆ ನೀವೇನು ಹೇಳಿರಿ ಅದನ್ನ ಈಗಾಗಲೇ 3-4 ತಿಂಗಳ ಹಿಂದೆ ಮಂಜೂರಾಗಿದೆ. ಇದು ಮಂಜೂರಾಗಿ ಇಷ್ಟರ ರೋಡ್ ಮುಗಿದು ಹೋಗ್ಬೇಕಾಗಿತ್ತು. ಅನಿವಾರ್ಯ ಕಾರಣಕ್ಕಾಗಿ ಅದೆಲ್ಲ ಸತೀಶ್ ಪಾಟೀಲ್ ಅವರಿಗೆ ಮತ್ತು ರಾಜೇಶ್ವರಿಗೆ ಗೊತ್ತೈತಿ. ಅನಿವಾರ್ಯ ಕಾರಣಕ್ಕಾಗಿ ಇದು ಒಂದು ಸ್ವಲ್ಪ ಮುಂದೂಡ್ಯದ. ಆದ್ರೆ ನಿಮಗೆ ಒಳ್ಳೆಯ ರೋಡ್ ಮಾತ್ರ ಗ್ಯಾರಂಟಿ ಹೇಳ್ತೀನಲ್ಲ, ಅಗದಿ ಫಸ್ಟ್ ಕ್ಲಾಸ್ ರೋಡ್ ಮಾಡಿ ಕೊಡ್ತಾರೆ ಸತೀಶ್ ಅವರು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನ, ಜೊತೆಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಏನು ಕೇಳ್ತೀನಪ್ಪ ಅಂದ್ರೆ, ವಿಶೇಷ ರೀತಿಯಿಂದ ತಾವು ಇಂಥವ್ರು ರೋಡ್ ಮಾಡಿದ್ರಂದ್ರೆ ಅಂಥವ್ರು ರೋಡ್ ಮಾಡ್ಯಾರಪ್ಪ ಅಂತ ಹೇಳಿ, ಒಳ್ಳೆ ರೋಡ್ ಮಾಡ್ಯಾರ ಅಂತ ಹೇಳಿ ಅವರಿಗೆ ತಮ್ಮೆಲ್ಲರೂ ಮುಂದಿನ ಸರ್ತಿ ನೀವು ಉದ್ಘಾಟನೆ ಮಾಡ್ಲಾಕ್ ಬರ್ತೀನಿ, ತಮಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ಪತ್ರಿಕಾ ಮಾಧ್ಯಮದವರು ಜೊತೆಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮಗೆ ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಬಂದದ. ಸರ್ಕಾರ ಬಂದದ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅದಾರ. ಆದ್ರೆ ಇಲ್ಲಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂದ್ರೆ, ತಾಯಂದಿರಿಗೆ ನಾವು ಏನು ಕೇಳ್ಕೊತೀನಿ ಅಂದ್ರೆ, ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಮಾಡ್ಯಾರ ಅಂದ್ರೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಾರ. 5 ಗ್ಯಾರಂಟಿಗಳು ಕೊಟ್ಟಾರ. ತಮಗೆ ಗೊತ್ತಾಯ್ತು. ಇವತ್ತು ಗೃಹಲಕ್ಷ್ಮಿ, ಪ್ರಪ್ರಥಮದಲ್ಲಿ ಗೃಹಲಕ್ಷ್ಮಿ ಸುಮಾರು 27 ಕಂತುಗಳನ್ನ ನಿಮಗೆ ಕೊಟ್ಟಾರ. ಈಗಾಗಲೇ 23 ಕೊಟ್ಟಾರ. ಸುಮಾರು ಏನಿಲ್ಲ ಅಂದ್ರು ನಮ್ಮ ಕ್ಷೇತ್ರಕ್ಕೆ 200 ಕೋಟಿ ರೂಪಾಯಿ ತಮಗೆ ಮುಟ್ಟೈತಿ. ಇಲ್ಲಿ ನಾನು ದಯಮಾಡಿ ಕೇಳ್ತೀನಿ, ತಮಗೆ ಅಕಸ್ಮಾತ್ ತಮಗೆ ಯಾರಿಗೇ ಮುಟ್ಟಿತ್ತಿಲ್ಲ ಅಂದ್ರೆ, ಅಥವಾ ನಿಮ್ಮದು ಇವತ್ತು ನಿಮ್ಮ ಬ್ಯಾಂಕಿಗೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ಬೇಕಾಗ್ಯದ, ಅಕೌಂಟಿಗೆ ಜಮಾ ಆಗಿತ್ತಿಲ್ಲ ಅಂದ್ರೆ ದಯಮಾಡಿ ಕೈ ಎತ್ತಿರಿ. ಅಲ್ಲ ಯಾರಿಗೆ ಬಂದಿಲ್ಲ, ಅವರು ಬಂದವರಂತೂ ಎಲ್ಲರಿಗೂ ಬಂದಿರ್ತದೆ. 100ಕ್ಕೆ 100 ಗ್ಯಾರಂಟಿ ನನಗೈತಿ ಇಲ್ಲಿ. ಆದ್ರೆ ಯಾರಿಗೆ ಬಂದಿಲ್ಲ, ಇವತ್ತು ನಮ್ಮ ಅಧ್ಯಕ್ಷರು ಮತ್ತೆ ಮಾಡ್ಲಾಕ್ ಹೇಳೋರಿ ಗೃಹಲಕ್ಷ್ಮಿ ಯೋಜನೆ ಅಂತಾರೆ. ಅದಕ್ಕೆ ತಾವೆಲ್ಲರೂ ಜೊತೆ ಕೂಡ್ಕೊಂಡು ಇವತ್ತು ಯಾರಿಗೆ ಬಂದಿಲ್ಲ ಅವ್ರು ಹೇಳಿದ್ರೆ ಅಡ್ಡಿ ಇಲ್ಲ, ಬಂದದಂತೂ ಎಲ್ಲರಿಗೂ ಬಂದದ. ಬಹುಶಃ ಇಲ್ಲಿ ಪೋಸ್ಟ್ಮನ್ ಕೇಳಿದ್ರೆ ತಾನೇ ಪೋಸ್ಟ್ಮನ್ ಸಹಿತ ಕೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅದಕ್ಕಾಗಿ ಬಂಧುಗಳೇ, ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪ್ರತಿ ತಿಂಗಳ ತಮ್ಮ ಇದಕ್ಕೆ ಬರ್ತೈತಿ. ಬಂದಿತ್ತಿಲ್ಲ ಅಂದ್ರೂ ಇನ್ ಮ್ಯಾಗೇನೆ ಬಂದೇ ಬರ್ತೈತಿ. ಮತ್ತೆ ಪ್ರತಿ ತಿಂಗಳ ನಿಮ್ಗೆ ತಪ್ಪಂಗಿಲ್ಲ. ಒಮ್ಮೆ 2 ಕೊಡ್ತಾರ, 3 ಕೊಡ್ತಾರೋ, ಅಥವಾ 1, 2 ಹಿಂಗೆ ಒಮ್ಮೆ ಹಾಕಿರ್ತಾರ ದುಡ್ಡನ್ನು. ಅದಕ್ಕಾಗಿ ಬಂಧುಗಳೇ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲಕ್ಕಿಂತ ಮುಖ್ಯ ನಮ್ಮ ಪಾರ್ಟಿಯೊಳಗ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು. ಯಾಕಂದ್ರೆ ಪುರುಷ ಪ್ರಧಾನವಾದಂತ ಈ ಸಮಾಜದೊಳಗ ಮಹಿಳೆಯರು ತುಳಿತಕ್ಕೊಳಪಡ್ತಾರ ಅನ್ನುವಂತ ಉದ್ದೇಶ ಇಟ್ಕೊಂಡು, ಯಾಕಂದ್ರೆ ಇವತ್ತು ಒಕ್ಕಲ್ತನ ಸಹಿತ ನಿಂತದಪ್ಪ ಯಾರ ಮ್ಯಾಗ ಅಂದ್ರೆ ಮಹಿಳೆಯರ ಮ್ಯಾಗೆ ಒಕ್ಕಲ್ತನ ನಿಂತದ.
ಇವು ನಮ್ಮ ಕ್ಯಾಂಡಿಡೇಟ್ಗಳು ಏನು ಮಾಡ್ತಾವ ಅಂದ್ರೆ ಮನೆಗೆ ಬಿಟ್ಟು ಒಮ್ಮೆ ಇಲ್ಲಿ ಹೋದ್ರು ಚರ್ಚಣಕ್ಕೆ ಚಾ ಕುಡಿಲಾಕ ಹೋಗ್ಬರ್ತೀನಿ ಇಲ್ಲೇ ಅಂತ ಹೇಳಿ ಹೋದ್ರು ಚರ್ಚಣಕ್ಕೆ ಹೋಗಿ ರಾತ್ರಿನೇ ಬರ್ತಿರ್ತಾರೆ ವಿನ ಹಗಲತ್ ಬರಂಗಿಲ್ಲ. ಇವತ್ತೇನಾದರೂ ಎಲ್ಲ ರೀತಿಯಿಂದ ತೊಂದರೆ ಅನುಭವಿಸೋರು ತಾಯಂದಿರು ಅಂತ ಹೇಳಿ ಯೋಚನೆ ಮಾಡಿ ಗೃಹಲಕ್ಷ್ಮಿ ಮಾಡ್ಯಾರ. ಅದಕ್ಕೆ ಗೃಹ ಜ್ಯೋತಿ ಅಂತ ಹೇಳಿ ತಾವು ಲೈಟ್ ಬಿಲ್ ಏನು ತುಂಬ ಸೂಟೇ ಐತಿ ನಿಮ್ ಲೈಟ್ ಬಿಲ್ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಪುಕ್ಕಟ್ಟೆ ಕೊಟ್ಟಾರ. 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ, ಜೊತೆಗೆ ಶಕ್ತಿ ಅನ್ನುವಂತ ಯೋಜನೆಯಲ್ಲಿ ತಾವು ಫ್ರೀ ಬಸ್ಸಿಗೆ ನೀವು ಬೇಕಾದ ಕರ್ನಾಟಕ ರಾಜ್ಯದ ಬಸ್ ಎಲ್ಲಿ ಹೋಗ್ತದ ಎಲ್ಲಿವರೆಗೆ ಹೋಗ್ತದ ಅಲ್ಲಿ ತನಕ ನಿಮಗೆ ಟಿಕೆಟೇ ಇಲ್ಲ. ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಯಾಕೆ ನಾವು ಸಿದ್ದರಾಮಯ್ಯವರಿಗೆ ಅನ್ನ ಭಾಗ್ಯ ಕೊಟ್ಟರಪ್ಪ ಅಂದ್ರೆ ಪ್ರಪ್ರಥಮ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮ್ಯಾಗ ಅವರು ಸಿಂಗಲ್ ಮ್ಯಾನ್ ಆರ್ಮಿ ಅಂದ್ರೆ ಒಬ್ಬರೇ ಕ್ಯಾಬಿನೆಟ್ ಅನ್ನು ನಡೆಸಿ ಏನ್ ಮಾಡಿದ್ರಪ್ಪ ಅಂದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಯಾರು ಉಪವಾಸ ಸಾಯಬಾರದು, ಉಪವಾಸ ಇರಬಾರದು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ನಿಮಗೆ ಇವತ್ತು 10 ಕಿಲೋ ಅಕ್ಕಿಯನ್ನ ಫ್ರೀ ಆಗಿ ಕೊಡ್ತಾರೆ, ಪುಕ್ಕಟ್ಟೆ ಕೊಡ್ತಾರೆ. ಜೊತೆಗೆ ಇವತ್ತು ಯುವ ನಿಧಿ ಅಂತ ಹೇಳಿ ಯುವಕರಿಗೂ ಸಹಿತ ಇವತ್ತು ಅವರು ತಮ್ಮ ಎಂಟ್ರಿ ಹಾಕಬೇಕಾದ್ರೆ ಏನಾರ ಸಮಸ್ಯೆ ಇರ್ತೈತಿ ಮನ್ಯಾಗ, ಯಾಕೆ ತಾಯಿ ತಂದೆಗೆ ತೊಂದರೆ ಕೊಡಬಾರದು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಯುವ ನಿಧಿ ಅಂತ ಹೇಳಿ 3,000 ರೂಪಾಯಿ ಡಿಗ್ರಿ ಹೋಲ್ಡರ್ ಕೊಡ್ತಾರೆ. ಡಿಪ್ಲೊಮಾ ಎಲ್ಲರಿಗೂ ಸಹಿತ 1,500 ರೂಪಾಯಿ ಕೊಡ್ತಾರೆ. ಇದೇ ತೆರನಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇಂತಹ ಒಳ್ಳೆ ಕೆಲಸ ಮಾಡ್ಯಾರಪ್ಪ ಅಂತ ಹೇಳಿ ಇವತ್ತು ದಾಖಲೆಯನ್ನ ನಿರ್ಮಿಸ್ಯಾರ. ಎಲ್ಲಕ್ಕಿಂತ ಹೆಚ್ಚು ದಿನ ಮುಖ್ಯಮಂತ್ರಿ ಆದವ್ರು ಯಾರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಮೊನ್ನೆ ನೀವು ಬಂದಿರಬಹುದು ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆಗೆ ಬಂದ್ರೆ ಅವತ್ತ ಅವ್ರು ಹೇಳಿದ್ರು ಈ ರಾಜ್ಯವನ್ನ ಅತಿ ಹೆಚ್ಚು ಆಳಿದವರು ದೇವರಾಜ ಅರಸರು. ದೇವರಾಜ ಅರಸರ ನಂತರ ಇವತ್ತು ದೇವರಾಜ ಅರಸರ ನಂತರ ಯಾರೂ ಅಷ್ಟು ಆಳ್ವಿಕೆ ಮಾಡಿಲ್ಲ. ಅದಕ್ಕೆ ಇವತ್ತು 17ನೇ ಬಜೆಟ್ ಅನ್ನ ಮಂಡಿಸಿ ನಾಳೆ ಬರುವಂತ ಮಾರ್ಚ್ನೊಳಗೆ 17 ಬಜೆಟ್ಗಳನ್ನ ಮಂಡಿಸಿ ಅಂದ್ರೆ ಬಜೆಟ್ ನಲ್ಲಿಯೂ ಹೆಚ್ಚಿನ ಸರ್ತಿ ಬಜೆಟ್ ಮಂಡಿಸಿ